स्मृति ईरानी, वेयर आर यू? कहाँ छुप के बैठी है स्मृति ईरानी? तुम्हारा खून तब घोलता है जब राहुल गांधी जी ने तुम्हें फ्लाइंग किस नहीं भी दिया है तो पूरे देश में मेरे को राहुल गांधी फ्लाइंग किस दिए बोले। जब 3000 वीडियो वायरल हो रहे हैं हमारी माँ बहन बेटियों के, तेरे कान में सुनाई नहीं देती आवाज, तेरे आंखों को दिखाई नहीं देता, तेरी आवाज क्यों नहीं खलती, तेरा बयान क्यों नहीं आता? वेयर आर यू स्मृति ईरानी? वेयर आर यू महिला मोर्चा, बीजेपी महिला मोर्चा? रिसेंटली 2 हफ्ते पहले हमारी हुबली की एक नेहा के साथ में कत्ल हुआ था, उसके लिए बीजेपी वाले सड़कों पूरे स्टेट वाइड प्रोटेस्ट करे। क्यों तुम्हारे हिंदू महिलाओं का आज तुम्हें दर्द नहीं हो रहा? उन 3000 औरतों का तुम्हें दर्द नहीं हो रहा? उनकी पुकार, उनकी गुहार तुम्हें सुनाई नहीं दे रही है? क्यों तुम्हारा खून नहीं खोल रहा है? तुम्हारा खून तभी खोलता है क्या जहां कोई मुस्लिम एंगल दिखता है या अपोजिशन एंगल दिखता है, तभी तुम्हारा खून खोलता है, वरना तुम्हारे को कुछ सुनाई देता है ना कुछ दिखाई देता है। अरे शर्म आनी चाहिए बीजेपी जेडीएस अलायंस, एनडीए अलायंस, धिक्कारा है तुम्हारे को शर्म आनी चाहिए। तुम पे थूकती हूँ, लानत देती हूँ, कलबुर्गी के महिलाओं की तरफ से लानत देती हूँ, थूकती हूँ, थू बीजेपी। ಒಂದು ಅಶ್ಲೀಲ ವಿಡಿಯೋ ಪ್ರಕರಣ ನಾವಿವತ್ತು ಸುಮಾರು ಇಡೀ ಕರ್ನಾಟಕದಲ್ಲಿ ಮಹಿಳೆಯರು ನಾವು ಇವತ್ತು ಬೀದಿಗೆ ಇಳಿದು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ। ಇವತ್ತು ದೇಶದ ನಮ್ಮ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರವರ ಮೊಮ್ಮಗ ಇವತ್ತು ದೇವೇಗೌಡವರಿಗೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಇಡೀ ನಮ್ಮ ದೇಶ ಮಣ್ಣಿನ ಮಗ ಅಂತ ಹೇಳ್ತಿದ್ರು। ಆದರೆ ಈಗ ನೋಡಿದರೆ ಆ ಮಣ್ಣಿನ ಮಗ ಇಡೀ ಫ್ಯಾಮಿಲಿನೇ ಬಂತು। ಮೊದಲು ಅವರ ನಮ್ಮ ಕುಮಾರಸ್ವಾಮಿ ಅವರು ಮಹಿಳೆಯರ ಬಗ್ಗೆ ಎಷ್ಟು ಒಂದು ನೀಚವಾದ ಒಂದು ಮಾತನ್ನು ಹೇಳಿದ್ರು ಅವರು। ನಿಮ್ಮ ಗ್ಯಾರಂಟಿಯ 2000 ಗ್ಯಾರಂಟಿಲಿಂದ ನಮ್ಮ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿದರು। ಮತ್ತು ರೇವಣ್ಣವರ ಮಿಸ್ಸಸ್ ಒಂದು ಗಾಡಿ ಒಂದು ಆಕ್ಸಿಡೆಂಟ್ನಲ್ಲಿ ಸುಮಾರು ತಾವು ನೋಡಿರಬೇಕು ಎಷ್ಟು ಕೀಳಾಗಿ ಮಾತಾಡಿದ್ರು ಅವರು। ಎಷ್ಟು ಒಂದು ನನ್ನ ಗಾಡಿ ನನ್ನ ಹಾಳಾಯಿತು, ಆದರೆ ಒಂದು ಆ ಮಗುಗೆ ಒಂದು ಪೆಟ್ಟು ಹತ್ತಿದ್ದು ನೋಡಿಲ್ಲ, ಅವ್ರದ್ದು ಗಾಡಿದ ಬಗ್ಗೆ ಯೋಚನೆ ಮಾಡಿದ್ರು। ಇಂಥ ಒಂದು ಕುಟುಂಬ ದೇವೇಗೌಡರು ಒಂದು ಮಣ್ಣಿನ ಮಗ ಅಂತ ಹೇಳ್ಕೊಂಡು ಅದು ಎಲ್ಲ ಒಂದು ಭಾಳ ನಮಗೆ ನೋವಾಗಿದೆ। ಇಂಥ ಒಂದು ಈ ಪ್ರಜ್ವಲ್ ರೇವಣ್ಣ ಅವರು ಈ ಅಷ್ಟು ಒಂದು ಕೀಳಾಗಿ ಭಾವನೆಯಿಂದ ಇವತ್ತು ಮಹಿಳೆಯರಿಗೆ ಒಂದು ಅತ್ಯಾಚಾರವನ್ನು ಮಾಡಿ ನಮ್ಮ ಎಲ್ಲ ಮಹಿಳೆಯರಿಗೆ ಒಂದು ಕಲಂಕವನ್ನು ತಂದುಕೊಟ್ಟಿದ್ದಾರೆ। ಅವರು ಬರೋ ದಿನಗಳಲ್ಲಿ ಇದೇ ನಿಮ್ಮ ಮೀಡಿಯಾದ ವತಿಯಿಂದ ನಾನು ಕೇಳ್ತಾ ಇದ್ದೀನಿ, ನಮ್ಮ ದೇಶದ ಎಲ್ಲ ನಮ್ಮ ಮಹಿಳೆಯರು ಇವತ್ತು ನಾವು ಹೋರಾಡಬೇಕು, ತಾವೆಲ್ಲರೂ ಒಂದು ಮನೆ ಬಾಗಿಲಿಂದ ಹೊರಗೆ ಬಂದು ಇಂಥ ಕಾಮುಕರಿಗೆ ನಾವು ತಕ್ಕ ಪಾಠ ಕಲಿಸ್ಕೊಡ್ಬೇಕಂತ ನಾ ಈ ಮಹಿಳೆಯರಿಗೆ ನಾನು ಕೈ ಜೋಡಿಸಿ ಕೇಳ್ತೇನೆ। ಯಾಕಂತಂದರೆ ತಾವು ನೋಡಿರಬೇಕು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ನಿಮ್ಮನ್ನು ನಾವು ಮಹಿಳೆಯರಿಗೆ ಮುಟ್ತಾ ಇದ್ದೀವಿ ಅಂತನೂ ಈ ಮತ್ತೆ ನಾವು 5 ಗ್ಯಾರಂಟಿಲಿಂದ ನಿಮ್ಮ ಜೊತೆ ಬರ್ತಾ ಇದ್ದೀವಿ। ಈ ನಾವು ಒಂದು ಮಹಿಳೆಯರಿಗೆ ನಾನು ಕೈ ಜೋಡಿಸಿ ಕೇಳಬೇಕಂತಂದರೆ ಅವರಿಗೆ ಬರೋ ದಿನಗಳಲ್ಲಿ BJP JDS ಅಲಯನ್ಸ್ ಆಗಿ ಅವರು ಚುನಾವಣೆ ಮಾಡ್ತಾ ಇದ್ದಾರಲ್ಲ, ನಾವು ತಕ್ಕ ಪಾಠ ನಾವು ಕಲಿಸ್ಬೇಕು। ಈ ಒಂದು ಪ್ರಜ್ವಲ್ ರೇವಣ್ಣ ಅವರು ಇಷ್ಟು ಕಾಮಕಂಡರಾಗಿ ಇದ್ದಿದ್ದನು ಅಂಥವರಿಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟು ಅವರನ್ನು ಸಪೋರ್ಟ್ ಮಾಡಿ ಇಂಥ ಕೀಳು ರಾಜಕೀಯ ಮಾಡ್ತಾ ಇದ್ದಾರೆ। ಇವತ್ತು ನಾವು ರಾಜಕೀಯದಲ್ಲಿ ಇರಬೇಕಂತಂದರೆ ನಮ್ಮ ಸಂವಿಧಾನ ಬಗ್ಗೆ ನಾವು ಕಾಳಜಿ ಮಾಡಬೇಕು ಮತ್ತು ನಾವು ಪ್ರಜಾಪ್ರಭುತ್ವ ಬಗ್ಗೆ ನಾವು ಮಾತಾಡಬೇಕು। ಇದುವೆಲ್ಲ ಬಿಟ್ಟು ಬರೀ ನಾವು ಎಲ್ಲ ಕರ್ಮಕಾಂಡಗಳನ್ನು ಮಾಡ್ಕೋತಿದ್ರಂತಂದರೆ ಇದು ನಡೆಯಲ್ಲ। ಬರೋ ದಿನಗಳಲ್ಲಿ ನಾವು ಮಹಿಳೆಯರು ತಕ್ಕ ಪಾಠ ಕಲಿಸ್ತೀವಿ ಅಂತ ನಾನು ಈ ಎರಡನ್ನು ಮಾತುಗಳಿದ್ದೆ। ಜೈ ಹಿಂದ್, ಜೈ ಕರ್ನಾಟಕ। ಈ ದಿನ ನಾನು ಇಲ್ಲಿ ಧೈರ್ಯವಾಗಿ ಬಂದು ನಿಂತಿದ್ದೀನಿ ಅಂದ್ರೆ ನಿಂತು ಎಲ್ಲರ ಮುಂದೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ಕಾಂಗ್ರೆಸ್ ಪಕ್ಷ। ಇವತ್ತು ನನ್ನ ಕಾಂಗ್ರೆಸ್ ಪಕ್ಷ ಕೈ ಹಿಡಿದು ಆಶೀರ್ವದಿಸಿದೆ, ಅದಕ್ಕೆ ಕಾರಣನೇ ನನ್ನ ತಂದೆ ಸಮಾನರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವರು। ಈ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿ ಆಗಿರೋ ರಾಧಾಕೃಷ್ಣ ಸಾಹೇಬ್ರನ್ನ ಎಲ್ಲ ಕಲಬುರ್ಗಿ ಜನ ಕೈ ಹಿಡಿದು ಅವ್ರನ್ನ ಆಶೀರ್ವದಿಸಿ ಬಹುಮತದಿಂದ ಗೆಲ್ಲಿಸ್ಬೇಕು ಅಂತ ಮೊದಲಾಗಿ ಕೇಳ್ಕೊತೀನಿ। ನಾನು ಯಾರಂತ ಎಲ್ರಿಗೂ ಪರಿಚಯ ಮಾಡ್ಕೋತೀನಿ। ನಾನು ಕೆ ಶಿವರಾಮ್ IAS ಆಫೀಸರ್ ಧರ್ಮಪತ್ನಿ। ನಾನು ಅವ್ರಿಗೆ ಬಿಜೆಪಿ ಪಕ್ಷ ಅವ್ರನ್ನ 10 ವರ್ಷಗಳ ಕಾಲ ಅವ್ರನ್ನ ಏನು ದುಡಿಸ್ಕೊಂಡು ಅವ್ರಿಗೆ ಏನು ಅನ್ಯಾಯ ಮಾಡ್ತು ಅದನ್ನ ನಾವು ಹೇಳೋದಕ್ಕೋಸ್ಕರ ಅದನ್ನ ಅವ್ರಿಗಾದ ಅನ್ಯಾಯನ ಕೂಗಿ ಹೇಳೋದಕ್ಕೆ ನಾನು ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ।
ಬಿಜೆಪಿ ಪಕ್ಷ ಒಬ್ಬ ದಲಿತನ ಬೆಳೆಸೋದಿಲ್ಲ, ಒಬ್ಬ ವಿದ್ಯಾವಂತನಂತೂ ಮೊದಲೇ ಬೆಳೆಸೋದಿಲ್ಲ. ಅವ್ರನ್ನ ತುಳಿಯೋಕೆ ನೋಡ್ತು. ಆ ಬಿಜೆಪಿ ಪಕ್ಷದಿಂದ ನಮ್ಮ ಯಜಮಾನರಿಗೆ ಕೆ ಶಿವರಾಮ್ ಅವ್ರಿಗಾದ ಅನ್ಯಾಯದ ವಿರುದ್ಧ ನಾನು ಕೂಗಿ ಕಲಬುರಗಿ ಜನಕ್ಕೆ ಹಿಡಿದು ಕೂಗಿ ಹೇಳೋದಕ್ಕೆ ಬಂದಿದ್ದೀನಿ. ನನ್ನ ಇವತ್ತು ತಂದೆ ಸಮಾನರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ಯಜಮಾನರಿಗೂ ತಂದೆ ಸಮಾನರಾದವರು, ನನಗೂ ತಂದೆ ಸಮಾನರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಯಾಕೆಂದ್ರೆ ನಮ್ಮ ಯಜಮಾನರ ಸಾವಿನಲ್ಲಿ 10 ವರ್ಷಗಳ ಕಾಲ ಏನು ದುಡಿಸ್ಕೊಂತು ಬಿಜೆಪಿ ಪಕ್ಷ, ಅವ್ರನ್ನ ನಮ್ಮ ಯಜಮಾನರ ಸಾವಿನಲ್ಲೂ ಬಂದು ಒಂದು ಸ್ವಾಂತಾನ ಮಾತಾಡಲಿಲ್ಲ, ಅವ್ರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಿಲ್ಲ. ಅದೇ ಈ ಕಾಂಗ್ರೆಸ್ ಪಕ್ಷ, ನನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನಗೆ ಒಂದು ಸಮಾಧಾನದ ಒಂದು ಪತ್ರವನ್ನು ಬರೀತಾರೆ. ಪತ್ರವನ್ನು ಬರೆದು ನನ್ನನ್ನು ಮನೆಗೆ ಕರೆಸ್ಕೊಂಡು ಅವರ ಪತ್ನಿಯೊಡನೆ ನನ್ನನ್ನು ಇಡೀ ಕುಟುಂಬ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಇಡೀ ಕುಟುಂಬ ನನ್ನನ್ನ ಆಶೀರ್ವಾದ ಮಾಡುತ್ತೆ. ನಿನ್ನ ಜೊತೆ ನಾವಿರ್ತೀವಿ ಅನ್ನೋ ಧೈರ್ಯನ ನನಗೆ ತುಂಬುತ್ತೆ. ಇವತ್ತು ನಾನು ಇಲ್ಲಿ ಬಂದು ನಿಂತು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರವರ ಕುಟುಂಬ. ಅದಕ್ಕೆ ನಾನು ಧೈರ್ಯವಾಗಿ ಹೆಮ್ಮೆ ಪಡ್ತೀನಿ. ಇವತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ, ಆ ಬಿಜೆಪಿ ಪಕ್ಷವನ್ನು ತೊರೆದು ಧಿಕ್ಕರಿಸಿ, ನಾನು ಆ ಬಿಜೆಪಿ ಪಕ್ಷಕ್ಕೆ ನನ್ನ ಧಿಕ್ಕಾರ, ವಾಣಿ ಶಿವರಾಮ್ನ ಧಿಕ್ಕಾರ ಇದೆ ಆ ಪಕ್ಷಕ್ಕೆ. ಆ ಪಕ್ಷನ ನಾನು ಇವತ್ತು ಧಿಕ್ಕರಿಸಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೆಮ್ಮೆಯಿಂದ ಬಂದು ಪಕ್ಷನ ಸೇರ್ಪಡೆ ಮಾಡಿದ್ದೀನಿ. ಕಲಬುರಗಿ ಕಾಂಗ್ರೆಸ್ ಪಕ್ಷವನ್ನು ಬಹುಮತದಿಂದ ಗೆಲ್ಲಿಸಿ ರಾಧಾಕೃಷ್ಣ ಸಾಹೇಬ್ರಂತ ಮನುಷ್ಯನ ನೀವು ಕೈ ಹಿಡಿದು ಆಶೀರ್ವದಿಸಿ ಎಲ್ಲರ ಪಾದಗಳಿಗೆ ಬಿದ್ದು ಕಲಬುರಗಿ ಜನತೆಯಲ್ಲಿ ಎಲ್ಲೆಲ್ಲ ನಾನು ಕೇಳ್ಕೊಳ್ಳೋದು ಒಂದೇ, ಕಾಂಗ್ರೆಸ್ ಗೆಲ್ಲಿಸಿ ಬಿಜೆಪಿ ಪಕ್ಷ ಒಬ್ಬ ದಲಿತನ, ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ 10 ವರ್ಷಗಳ ಕಾಲ ದುಡಿದ ಕೆ ಶಿವರಾಮ್ ಅಂತ ಅಧಿಕಾರಿಯನ್ನು ಅವರು ಗೌರವಿಸಲಿಲ್ಲ, ಒಂದು ಶ್ರದ್ಧಾಂಜಲಿ ಅರ್ಪಿಸಲಿಲ್ಲ, ಒಂದು ಸಾವಿನಲ್ಲೂ ಅವರಿಗೆ ಯಾವ ಗೌರವವನ್ನು ಸೂಚಿಸಲಿಲ್ಲ. ಅದಕ್ಕೆ ನನ್ಗಾಗಿರೋ ಅನ್ಯಾಯನ ನಾನು ಇವತ್ತು ಕಲಬುರಗಿಗೆ ಬಂದು ಕೂಗಿ ಹೇಳ್ಬೇಕು ಅಂತ ಬಂದು ಹೇಳ್ತಾ ಇದ್ದೀನಿ. ಎಲ್ಲ ಇಷ್ಟೊತ್ತು ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಮತ್ತೊಮ್ಮೆ ಎಲ್ಲರಲ್ಲೂ ಕೇಳ್ಕೊತೀನಿ, ಕಾಂಗ್ರೆಸ್ ಪಕ್ಷನೇ ಗೆಲ್ಬೇಕು, ನಮ್ಮನ್ನು ರಕ್ಷಣೆ ಮಾಡೋ ಅಂತ ಕಾಂಗ್ರೆಸ್ ಪಕ್ಷನೇ ಇವತ್ತು ಅಧಿಕಾರಕ್ಕೆ ಬರಬೇಕು. ದೇಶದಲ್ಲಿ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರಬೇಕು. ಎಲ್ಲ ಗ್ಯಾರಂಟಿಗಳನ್ನು ಪಡ್ಕೊಂಡು ಸಮೃದ್ಧಿಯಿಂದ ಜೀವನ ನಡೆಯಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿ ಇರಬೇಕು, ಕಾಂಗ್ರೆಸ್ ಪಕ್ಷನೇ ಗೆಲ್ಬೇಕು. ನನ್ನ ಕುಟುಂಬ, ಮಲ್ಲಿಕಾರ್ಜುನ್ ಸಾಹೇಬ್ರ ಕುಟುಂಬಕ್ಕೆ ಸದಾ ನಾವೆಲ್ಲರೂ ಚಿರಋಣಿಯಾಗಿರ್ತೀನಿ. ನಮಸ್ಕಾರ. ದೇಶ ಹೊತ್ತಿ ಉರಿತಾ ಇದೆ, ಕರ್ನಾಟಕದ ಘಟನೆ ಹೊತ್ತಿ ಉರಿತಾ ಇದೆ ಇಡೀ ಪ್ರಪಂಚದಲ್ಲಿ. ಕಾಮುಕನಿಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ನಮ್ಮೆಲ್ಲರ ಧಿಕ್ಕಾರ. ಕಾಮುಕನ ಅಂತ ಗೊತ್ತಾಗಿದ್ರು ಕೂಡ ಅವನಿಗೆ MP ಟಿಕೆಟ್ ಅನ್ನ ನೀಡಿ ಅವನ ಪರವಾಗಿ ಬಂದು ಪ್ರಧಾನಮಂತ್ರಿಗಳು ಅವನಿಗೆ ಓಟಾಗಿ ಗೆಲ್ಸಿ ಅಂತ ಅವನ ಪರವಾಗಿ ಭಾಷಣ ಮಾಡಿದ್ದಾರೆ. ಮೋದಿ ಅವ್ರಿಗೂ ಧಿಕ್ಕಾರ. ಇವತ್ತು ಕಾಮುಕನ ವಿರುದ್ಧವಾಗಿ ಎಲ್ಲಾ ರೀತಿ ಮಾಹಿತಿ ಇದ್ರೂ ಕೂಡ ಅತ್ಯಾಚಾರಿಯನ್ನೇ ರಕ್ಷಣೆ ಮಾಡ್ತಾ ಇರ್ತಕ್ಕಂತಹ ಕೇಂದ್ರ ಬಿಜೆಪಿ ನಾಯಕರಿಗೆ, ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಇವತ್ತು ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಅದಕ್ಕಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ. ಸಂತ್ರಸ್ತೆಯರ ಪರವಾಗಿ ನಾವಿದ್ದೀವಿ. ನಾವೆಲ್ಲರೂ ಕೂಡ ಇವತ್ತು ಜಾಥಾವನ್ನು ಮಾಡೋದ್ರ ಮುಖಾಂತರ ನಿಮ್ಮ ಜೊತೆಗೆ ನಾವಿದ್ದೇವೆ, ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಕೊಡಿ, ನಿಮ್ಮ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಅನ್ನೋದನ್ನ ನಾವು ಹೇಳ್ತಾ ಇದ್ದೇವೆ. ಅವ್ರ ಪರವಾಗಿ ಇಡೀ ಸಮಾಜ ನಿಲ್ಬೇಕು. ಆದ್ರೆ ಇವತ್ತು ಒಂದೇ ಒಂದು ಮಾತನ್ನ ಪ್ರಧಾನಮಂತ್ರಿಗಳಾಗ್ಲಿ, ಬಿಜೆಪಿ ನಾಯಕರಾಗ್ಲಿ, ಇಲ್ಲೇ ಸಂಸದರಾಗಿ ಮಾತಾಡ್ತಾ ಇಲ್ಲ. ಮಹಿಳೆಯರ ರಕ್ಷಣೆ ಪರವಾಗಿ ಅವ್ರು ಯಾರು ಇಲ್ಲ. ಮಹಿಳೆಯರ ಅತ್ಯಾಚಾರ ಆಗ್ತಿರೋ ಕಣ್ಮುಚ್ಕೊಂಡು ಕೂತಿದ್ದಾರೆ. ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರನ ತೊಲಗಿಸ್ಬೇಕು. ತೊಲಗಿಸಿದ್ರೆ ಈ ದೇಶಕ್ಕೆ ಭವಿಷ್ಯ ಇರೋದು. ಬಿಜೆಪಿ ಹಟಾವೋ ದೇಶ ಬಚಾವೋ, ಬಿಜೆಪಿ ಹಟಾವೋ ಬೇಟಿ ಬಚಾವೋ. ಬಿಜೆಪಿಯನ್ನ ಸೋಲಿಸಿ ಮಹಿಳೆಯರನ್ನ ರಕ್ಷಿಸಿ, ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಮಹಿಳೆಯರನ್ನ ರಕ್ಷಿಸಿ ಅನ್ನೋದೇ ನಮ್ಮೆಲ್ಲರ ಒಂದು ಕೂಗಾಗಿದೆ. ಇವತ್ತು ನಮ್ಮ ದೇಶದ ಭವಿಷ್ಯಕ್ಕಾಗಿ, ನಮ್ಮ ಮಹಿಳೆಯರ ಭವಿಷ್ಯಕ್ಕಾಗಿ ನಾವೆಲ್ಲರೂ ಕೂಡ ಈ ಬಾರಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಗುಲ್ಬರ್ಗ ನಾವು ಸಂತ್ರಸ್ತ ಮಹಿಳೆಯರ ಪರವಾಗಿ ಮಾಡಿದೀವಿ. ಎಲ್ಲ ಮಹಿಳೆಯರು, ಈ ದೇಶದ ಮಹಿಳೆಯರ ಪರವಾಗಿ ಮಾಡಿದ್ದೀವಿ. ಬಿಜೆಪಿ ಸರ್ಕಾರ ಬಂದಾಗಿಂದ ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಕೊಲೆಗಡಕರು, ಏನು ಅತ್ಯಾಚಾರಿಗಳಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ. ಸಂಸತ್ ಮನೆಗೆ ಹೋಗ್ಲಿಕ್ಕೆ ಪ್ರಜ್ವಲ್ ರೇವಣ್ಣ ಅಂತ ಕಾಮುಕನಿಗೆ ಅವಕಾಶ ಕೊಟ್ಟಿದ್ದಾರೆ. ಅವನ ಪರವಾಗಿ ಬಂದು ಪ್ರಚಾರ ಮಾಡ್ತಾರೆ ಪ್ರಧಾನಮಂತ್ರಿ ಅವರು. ಅದೇ ಒಂದೇ ಒಂದು ಮಾತನ್ನ, ಒಂದೇ ಒಂದು ಟ್ವೀಟ್ ಅನ್ನ ನಮ್ಮ 3000 ಹೆಣ್ಣು ಮಕ್ಕಳು ಇವತ್ತು ಪೆನ್ ಡ್ರೈವ್ ಅಲ್ಲಿ ಸಿಗಾಕೊಂಡಿದ್ದಾರಲ್ಲ, ಆ ಪ್ರಕರಣದಲ್ಲಿ, ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲಿ ಅವ್ರ ಪರವಾಗಿ ಒಂದೇ ಒಂದು ಸಮಾಧಾನದ ಮಾತಾಡೋದಿಲ್ಲ.
ನಿಮ್ಮ ಪರವಾಗಿ ನಾವು ಇದ್ವಿ ಅಂತ ಆ ಕಾಮಕನಿಗೆ ರಕ್ಷಣೆ ಕೊಡ್ಲಿಕ್ಕಾಗಿ ಈ ದೇಶ ಬಿಟ್ಟು ಹೋಗೋಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಆ ಎಲ್ಲೋ ಹೋಗಿರ್ತಕ್ಕಂಥ ಅವನನ್ನ ಎಡೆಮುರಿ ಕಟ್ಟಿಗೆ ಎಳ್ಕೊಬಂದು ಅವನಿಗೆ ಉಗ್ರ ಶಿಕ್ಷೆಯನ್ನ ನೀಡ್ತಕ್ಕಂಥ ಕೆಲಸವನ್ನ ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತು ಮಾಡಬೇಕಾಗಿದೆ. ಯಾಕಂದ್ರೆ ಇಂಟರ್ಪೋಲ್ ಜೊತೆ ಮಾತಾಡಿ ಈ ಅವಕಾಶವನ್ನ ಮೋದಿ ಅವರು ಇಷ್ಟಲ್ಲಾಗಲೇ ಮಾಡಬೇಕಾಗಿತ್ತು. ಒಂದೇ ಒಂದು ಮಾತನ್ನ ಅವ್ರು ಆಡೋದಿಲ್ಲ. ಮಹಿಳೆಯರು, ಬಿಜೆಪಿ ಮಹಿಳಾ ನಾಯಕರಿಗೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ಲ. ಬೇರೆ ವಿಚಾರಗಳಿಗೆ ಬಂದು ಬೀದಿನಲ್ಲಿ ಬಿದ್ದು ಒದ್ದಾಡ್ತಾರೆ, ಕೂಗಾಡ್ತಾರೆ. ಇವತ್ತು ನಾಲ್ಗೆ ಬಿದ್ದೋಗಿದೆಯಾ, ನಾಲ್ಗೆ ಸತ್ತೋಗಿದೆಯಾ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ತಾರಕ ಇರ್ಬೋದು, ಶೋಭಕ್ಕ ಇರ್ಬೋದು, ಎಲ್ಲಿದ್ದೀರಾ ನೀವೆಲ್ಲ? ಸ್ಮೃತಿ ಇರಾನಿ ಅವ್ರು ಇರ್ಬೋದು, ಎಲ್ಲಿದ್ದೀರಾ? ಯಾಕೆ ನೀವು ಮಾತನಾಡ್ತಿಲ್ಲ? ಒಂಚೂರು ಮಾತನಾಡ್ತಿಲ್ಲ. ಹೆಣ್ಮಕ್ಳು ಪರವಾಗಿ ಮಾತನಾಡ್ಬೇಕಂತ ನಿಮ್ಗೆ ಆಸೆ ಇಲ್ವಾ? ನೀವು ಮಹಿಳೆಯರಾಗಿ ಹುಟ್ಟಿರೋದೇ ಅವಮಾನ, ಮಹಿಳಾ ಕುಲಕ್ಕೆ ಅವಮಾನ, ಮಹಿಳಾ ಕುಲಕ್ಕೆ ಅವಮಾನ. ಇವತ್ತು ಮಹಿಳಾ ಕುಲಕ್ಕೆ ಮಹಿಳೆಯರಾಗಿ ನೀವೆಲ್ಲರೂ ಬಿಜೆಪಿ ನಾಯಕರು ಮಾತಾಡದೇ ಇರೋರು, ನೀವು ಹುಟ್ಟಿರೋದೇ ಅವಮಾನ ಅನ್ನೋದನ್ನ ನಾನು ಈ ಸಲ ಹೇಳ್ತಾ, ತಾಳಿ ಬಗ್ಗೆ ಮಾತನಾಡ್ತಕ್ಕಂಥ ಬಿಜೆಪಿ ನಾಯಕರೇ ನಿಮ್ಗೆ ಎಚ್ಚರಿಕೆ ಮಾತನ್ನ ಕೊಡ್ತಾ ಇದ್ದೀವಿ. ಮಹಿಳೆಯರು ಸುಮ್ಮನೆ ಕೂತ್ಕೊಂಡಿಲ್ಲ. ಮಹಿಳೆ ಮತದಾರರ ಇವತ್ತು ಮನಸ್ಸನ್ನ ಕೆಣಕಿದ್ದೀರಾ, ಮಹಿಳೆಯರಿಗೆ ಅವಮಾನವನ್ನ ಮಾಡಿದ್ದೀರಾ. ಈ ಒಂದು ಚುನಾವಣೆಯಲ್ಲಿ ನಿಮ್ಗೆ ತಕ್ಕ ಪಾಠವನ್ನು ನಮ್ಮ ಮಹಿಳೆಯರು ಕಲಿಸ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಾನು ಡಾಕ್ಟರ್ ಪುಷ್ಪಾ ಅಮರನಾಥ್, ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷೆ. ನಾನಿವತ್ತು ಉಗ್ರವಾಗಿ ನಾವೆಲ್ಲರೂ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೆಣ್ಮಕ್ಳು ಬೀದಿಗೆ ಬಂದು ಪ್ರತಿಭಟನೆ ನಂಬ್ಕೊಂಡಿದ್ದಾರೆ. ಸಂತ್ರಸ್ತೆಯರ ಪರವಾಗಿ ನಾವು ನಿಂತ್ಕೊಂಡು ಧ್ವನಿಯನ್ನ ಎತ್ತುತ್ತಾ ಇದ್ದೇವೆ. ನೀವೆಲ್ಲರೂ ಈ ಒಂದು ವಿಚಾರದಲ್ಲಿ ಪಕ್ಷಾತೀತವಾಗಿ ಬಂದು ಅವ್ರಿಗೆ ಸಮಾಧಾನ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ.